ಗಂಡನೇ ಹಲ್ಲೆ ಮಾಡಿದ್ದು. ಅವ ಇಡೀ ತಲೆಗೆ ಮಕ್ಕಕ್ಕ ಕುತ್ತಿಗೆ ಹಿಡಿದು ಸಾಯಿಸ್ಲಿಕ್ಕೆ ಮಾಡಿದ್ದ ಅವ. ಅಲ್ಲ ಮಕ್ಕಳನ್ನ ಇಲ್ಲಿ ಇಟ್ಕೊಂಡು ತಾನು ಇಟ್ಕೊಂಡು ಹೆಂಗಸಿನ ಹತ್ರ ಇದ್ದು ಈ ಮಕ್ಕಳಿಗೆ ಆಧಾರ್ ಕಾರ್ಡಿಂದ ಇದು ರೇಷನ್ ಕಾರ್ಡ್ ಕೇಳಿಕೆ ಅಂತ ಹೇಳ್ಕೊಂಡು ಅವನ ಹತ್ರ ಕೇಳಿದ್ದಾಗಿತ್ತು. ಅದಕ್ಕೆ ಅವನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಜಗಳ ಮಾಡ್ಲಿಕ್ಕೆ ಬಂದ್ಕೊಂಡು ಚಿಕ್ಕಾಪುಟ್ಟಿ ಎಲ್ಲ ಮಾತಾಡ್ದ. ಅವನು ಮಾತಾಡಿ ಆದ್ಮೇಲೆ ಆ ಹುಡುಗಿಗೆ ನನ್ನ ಮಗಳಿಗೆ ಇನ್ನು ಬೆಳಿಗ್ಗೆ ಬಂದು ಹೊಡೆದ. ಹಿಂದಿನ ದಿವಸ ಅವನು ಮನೆದು ನಾವು ಬಾಡಿಗೆಯಲ್ಲಿದ್ದೇವಲ್ಲಿ, ಆ ಬಾಡಿಗೆಯಲ್ಲಿದ್ದು ಮನೆದು ಕರೆಂಟ್ ಆಫ್ ಮಾಡಿಬಿಟ್ಟ. ಫುಲ್ ಎಲ್ಲ ಕಡೆದು ಗ್ಯಾಸು ಇದು ಎಲ್ಲ ಹೋಗೋ ಹಂಗೆ ಎಲ್ಲ ಮಾಡಿದ್ರು ನಾವೇನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಸುಮ್ಮನೆ ಉಳ್ಕೊಂಡು ಬೆಳಗಿನ ಜಾವದಲ್ಲಿ ನಾವು ಓನರಿಗೆ ಹೇಳಿದ್ವಿ. ಮತ್ತು ಓನರ್ ನಮ್ದು ಹಿಂಗೆಲ್ಲ ಆಗಿದ್ರಿ, ಯಾರು ಬಂದಿದ್ರು ಏನೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ನಾವು ಹೇಳಿದ್ವಿ. ಹೇಳಿದ ತಕ್ಷಣ ಅವರು ಓನರ್ ಏನು ಮಾಡಿದ್ರು, ಇಲ್ಲಿ ಯಾರ ಬಂದ್ರು ನಮ್ಮದು CC ಕ್ಯಾಮ್ರಾ ಅದ, ಅದರಲ್ಲೆಲ್ಲ ಗೊತ್ತಾಗ್ತದೆ, ನೀವು ಅದು ಯಾರಂತ ಗುರ್ತು ಹಿಡ್ಕೊಡ್ರಿ ಅಂತ ಹೇಳ್ಕೊಂಡು ಹೇಳಿದ್ರು. ಅವಾಗ ಬೆಳಿಗ್ಗೆ ಬಂದು ಅವರು ಇದರಲ್ಲಿ ಎಲ್ಲ ನೋಡಿ ಮಾಡಿದ್ವಿ. ಇವ ಬಂದ ಸುಮಾರು 8:30 9 ಗಂಟೆ ಆಗಿದ್ರಿ. ಇವಂದ ಅದರಿ ಇವನೇ ಬಂದ್ಕೊಂಡೆ ಅದನ್ನ ಆಫ್ ಮಾಡಿ ಮತ್ತೆ ಹಿಂಗ ಬಾಗಿಲ ಬಡ್ದದ್ದು. ಇದು ನಾವು ಬಾಗಿಲ ಬಡ್ದಾಗ ನಾವು ತೆಗಿಲಿಲ್ಲ ಬಾಗಿಲನ್ನ, ಯಾಕಂದ್ರೆ ನಾವು ಹೆಣ್ಮಕ್ಳು ಸಣ್ಣ ಮಕ್ಕಳು ಅವ್ರಿ, ನಾವಿಬ್ಬರೇ 2 ಹೆಣ್ಮಕ್ಳು 2 ಸಣ್ಣ ಮಕ್ಕಳು ಅವ. ಅವ ಹಿಂಸೆ ಕೊಟ್ಟದ್ದು ಹೌದು. ಅವ ಪೇಸ ಇದ್ದಾನ. ಅವ ಇದೇ ಇದರಲ್ಲೇಯ ಬೆಳಗಾವದಲ್ಲೇಯ, ಯಾವ ಸ್ಟೇಷನ್ ಅಂತ ನನ್ಗೆ ಹೆಸರು ಗೊತ್ತಿಲ್ರಿ. ಅವಂದು ಉದ್ದಪ್ಪ ಕಟ್ಟಿಕರ್. ಉದ್ದಪ್ಪ ಕಟ್ಟಿಕರ್. ಇವ್ರ ಮದುವೆಗೆ 12-13 ವರ್ಷ ಆಯ್ತು. ಈಗ ಹೆಂಡತಿ ಬೇಡ ಅಂತಂದ್ರ ಅವನಿಗೆ ಅವ ಬೇರೆ ಅಕ್ಕನ ಹುಡುಗಿನ ಇಟ್ಕೊಂಡಿದ್ನಲ್ರಿ. ನನ್ನ ಮಗಳಿಗೆ ಮನಸ್ಸು ನೋವಾಯ್ತು. ನೋವಾದ ತಕ್ಷಣ ಹಾಕೊಂಡ್ ಮಗಳನ್ನೇ ಇಟ್ಕೊಂಡ. ಮದುವೆ ಮಾಡ್ಕೊಂಡ ಬಿಟ್ಟಾನ, ಅದು ನಂಗೆ ಗೊತ್ತಿಲ್ರಿ, ನಾವು ನೋಡ್ಲಿಲ್ಲ. ಯಾಕಂದ್ರೆ ಅವ್ರ ಊರಿಗೂ ಹೋಗ್ಲಿಲ್ಲ, ನಾವು ನೋಡ್ಲೂ ಇಲ್ಲ. ಸತ್ಯ ಹೇಳ್ಬೇಕಲ್ಲ, ಅದಕ್ಕೆ ನಾವೇನು ನೋಡ್ಲಿಲ್ಲ. ಅವ ಇಟ್ಕೊಂಡಾನಂತಾನೆ ಆಗಿದೆ. ಯಾಕಂದ್ರೆ ಅವನಿಗೂ ಆಕಿಗೂ 20 ವರ್ಷ ಅಂತರ ಏನ್ರಿ. ಅವನಿಗೆ ಈಗ 44 ವರ್ಷ, ಆ ಹುಡುಗಿಗೀಗ 28 ವರ್ಷನೋ 26 ವರ್ಷನೋ ಏನೋ ಇರ್ಬೇಕು ಅವಳಿಗೆ. ನನ್ಗದು ಸರಿ ಇದು ಇಲ್ಲ. ಆದ್ರೆ ಏನು ಈಗೀಗ 38 ವರ್ಷ, ಇದಕ್ಕೆ 12 ವರ್ಷದ ಹುಡುಗಿ 9 ವರ್ಷದ ಹುಡುಗ ಇವ್ರು ಏನ್ರಿ. ಅಲ್ಲಿವರೆಗೂ ಅವ ಸರಿಯಾಗಿ ಬರೀ ಜಗಳ ನ್ಯಾಯ ಮಾಡೋದಕ್ಕೆ ನನ್ನ ಮಗಳಿಗೆ ಬೇಸರಾಗಿ ಅವಳು ಕಾರವಾರದಲ್ಲಿ ಅಂಕೋಲಾದಲ್ಲಿ ಸ್ಟೇಷನ್ಗೆ ಹಾಕಿ ಇದು ಮಾಡಿದ್ಲು. ಅವಳು ರಿಪೋರ್ಟ್ ಮಾಡೋದು ಅವನಿಗೆ. ತವ್ರ ಮನೆ ನಮ್ದು ಅಂಕೋಲ. ಆಕಿದು ತವ್ರ ಮನೆ ಅಂಕೋಲ, ಇದು ಗಂಡನ ಮನೆ. ನನ್ನ ಮಗಳು ಮಾಡ್ತಿರ್ತೀರಿ ಎಲ್ಲ ಬಿಡಿಸ್ಬಿಟ್ಟ. ಅಯ್ಯೋ ನಾನ್ ನೋಡ್ತೀನಿ ಅಂತ ಹೇಳ್ಕೊಂಡು ಅನ್ಯಾಯ ಮಾಡಿ ಕರ್ಕೊಂಡ್ ಬಂದ ಅವನು. ಯಾರು ಅವಳು LIC ಕೆಲಸ ಮಾಡ್ತಿದ್ಳು. ಆಮೇಲೆ ಇದು ಇದ್ದಾಡ್ರಿ ಅವಳು ಬ್ಯೂಟಿಷಿಯನ್ ಅದರಿ. ಅವಳದು ಕಂಪ್ಲೇಂಟ್ ಮಾಡಿ ಅವ ಈಗ ಕೋರ್ಟಿಂದ ಇನ್ನೂ ನ್ಯಾಯ ನಡೀತಿದ್ರಿ. ನಡೆದಾಗ ಕೋರ್ಟ್ ಏನ್ ಹೇಳ್ತು, ಈಗ ಇವಳ್ದು 2 ಮಕ್ಕಳವಲ್ಲ, ಅವನಿಗೆ ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟು ಇಲ್ಲ, ಯಾವ್ದೇನೂ ಇಲ್ಲ ಅವನಿಗೆ. ಅದಕ್ಕೆ ಅವ ಅದನ್ನ ತಗೊಳ್ಬೇಕು ಅನ್ನೋಗೋಸ್ಕರ ಆಕೆಗೆ ಇಲ್ಲಿ ತಂದಿಟ್ಕೊಂಡ. ಈಗ 2 ತಿಂಗಳಾಯ್ತು ಅವ ಈಗ ತಂದಿಟ್ಕೊಂಡು ಇಲ್ಲಿ ನನ್ನ ಮಗಳನ್ನ ಈ 2 ಮಕ್ಕಳ ಜೋಡಿ ಇಟ್ಕೊಂಡ. ಮೊದ್ಲು ಅಲ್ಲೇ ಇದ್ರಿ ಅವ್ರು, ನನ್ನ ಜೋಡಿನೇ ಇದ್ಲಕ್ಕಿ, ಯಾವಾಗೂ ನನ್ನ ಜೋಡಿನೇ ಇರೋದವಳು. ಇವ ಬಂದ್ ತ್ರಾಸ ಕೊಡೋದಾಗಿತ್ತು. ಅಲ್ಲಿ ನಾವು ಇದ್ ಮಾಡ್ತಿದ್ವಿ, ಸ್ಟೇಷನ್ಗೆ ಪದೇ ಹೋಗಿದ್ದಾಗಿದೆ ಒಂದು ಏನ್ರಿ. ಅಲ್ಲೇ 2ನೇ ಏನು ಅಂತಂದ್ರ ಅವ ಇದ್ರೊಳಗ ಎಲ್ಲೇ ಕೋರ್ಟಲ್ಲಿ ಕಾರವಾರ ಕೋರ್ಟಲ್ಲಿ ಜಾತಿ ನಿಂದನೆದನ್ನ ಕೇಸ್ ಆಗಿದೆ ಒಂದು ಅವನ ಮೇಲೆ. ನಾವೇ ಆ ಕೇಸ್ ನಾವೇ ಮಾಡಿ. ಯಾಕೆ ಹೇಳ್ರಿ, ಅವ ಇನ್ನೊಂದನ್ನ ಇಟ್ಕೊಂಡ. ಇವ್ರು ಲವ್ ಮ್ಯಾರೇಜ್ 2 ಮಕ್ಕಳು ಮಾಡ್ಕೊಂಡು ಅವ ಕುರ್ಬ. ನಮ್ದು ನಾವು ಹೆಚ್ಚಿವ್ರೆ, ಯಾಕಂದ್ರೆ ನನ್ನ ಮಗಳದ್ದು ಹೆಚ್ಚಿದ ನಾವು ಸತ್ಯ ಅಂತಾನೆ ಹೇಳ್ಕೊಳ್ಳೋದು. ಇವ ಅನ್ಯಾಯದಿಂದ ನನ್ನ ಮಗಳನ್ನ ಮದುವೆ ಮಾಡ್ಕೊಳಿಕ್ಕೆ ಇದ್ದು ಹುಡುಗಿನ ಬೇಡ ಅಂದು ಈಗ ಹಿಂಸೆ ಕೊಡ್ಲಿಕ್ಕತ್ತಾನ. ಈಗ ನಮ್ಗ ನ್ಯಾಯ ಬೇಕು. ಯಾಕೆ ಹೇಳ್ರಿ, ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನವ, ಅವನಿಗೆ ಜೈಲಿಗೆ ಯಾರು ಹಾಕ್ಬೇಕು, ಗಲ್ ಶಿಕ್ಷೆ ಯಾರು ಮಾಡ್ಬೇಕು, 2ರಲ್ಲಿ 1 ಆಗ್ಬೇಕು. ಅವ ಸಾಯ್ಬೇಕು. ಅವ್ರ ಮನೆ ಜನ ಸಾಯ್ಬೇಕು, ಅವ್ ಬದುಕಬಾರ್ದು. ಅವ್ರು ನನ್ನ ಮಕ್ಕಳಿಗೆ ಅನ್ಯಾಯ ಮಾಡ್ಯಾನ, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಇಲ್ರಿ, ಅವಂದು ಏನೇ ಇದ್ರು ನಮ್ಮ ಮಕ್ಕಳಿಗೆ ಪಾಲ್ಬೇಕು. ನನ್ನ ಇವತ್ತು ಹೊಡೆದಾನವ, ಕುತ್ತಿಗೆ ಹಿಡಿದು ಜಪ್ಪಿ ಕೆಳಗೆ ಹಾಕಿ ಅಪ್ಪಳಿಸಿ, ಗೋಡೆಗೆ ಅಪ್ಪಳಿಸಿ, ಕುತ್ತಿಗೆ ಎಲ್ಲ ತ್ರಾಸ ಮಾಡ್ದ. ಅವಾಗ ಮನೆಗೆ ಬಂದು ಅವ ಇರೋದು ಬೇರೆ ಕಡೆ, ಅಲ್ಲೇ ಮಾಡಿ ಓಡ್ ಹೋಗಿಲ್ಲ. ಅವ ಈಗ ತಾನು ಪೊಲೀಸರನ್ನ ಕರ್ಕೊಂಡು ಏನೋ ಹೋಗ್ಯಾನೋ, ಏನ್ ಸುಡುಗಾಡ್ ಮಾಡಿದ ಗೊತ್ತಿಲ್ಲ, ಅದು ಓಡ್ ಹೋಗಿರ್ಬೇಕು.
ಗಂಡ್ಸದು ಅಡ್ಮಿಟ್ ಮಾಡಿದ್ರು. ನನ್ನ ಮಗಳಿಗೆ ಇಲ್ಲಿ ಕರ್ಕೊಂಬಂದಿನಿ ಈಗ ತಂದು ಇಲ್ಲಿ ತಂದು ಆಕೆ ಭಾಳ ಆಗಿದ್ರು ಬೇಕಾದ್ರೆ ನೋಡ್ರಿ ನೀವು ಇಡೀ ಕುತ್ತಿಗೆ ಎಲ್ಲ ಇದ್ ಮಾಡೋಣ ಕಣ್ಣು ಎಲ್ಲ ಬಾದ್ ಮಾಡಿ ಅವ ಕೊಲ್ಲಿಕ್ ಮಾಡಿದ್ದ. ಪೊಲೀಸರು ಬೇರೆದವ್ರಿಗೆ ನ್ಯಾಯ ಕೊಡುವಂತವ್ರು ಇವ್ರೇ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ರೀ ನಾವು ಅದೇ ಹೇಳ್ರಿ ನೀವು ಅವ ನ್ಯಾಯ ಕೊಡ್ಬೇಕ.